ಲೋಕದ ಯುವಕ ಸತತವಾಗಿ 5 ದಶಕಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. 17 ಭಾಷೆಗಳಲ್ಲಿ 40,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರು ಹಾಡಿರುವಂಥ ಹಾಡು ಎಲ್ಲವೂ ಕೂಡ ಜನಪ್ರಿಯವಾಗಿದೆ. ಮತ್ತು ಒಂದು ವಿಶೇಷ ಏನಂದರೆ ಅವರ ಧ್ವನಿಯ ಬದಲಾವಣೆ, ಮಾಡ್ಯುಲೇಷನ್ ಅಂತ ಕರಿತೀವಿ. ಅದು ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಹಾಡನ್ನು ಹಾಡುವಂಥ ಒಂದು ಶಕ್ತಿ ಆ ಸರಸ್ವತಿ ಅವಳಿಗೆ ಹೊಂದಿದೆ. ಸರಸ್ವತಿಯ ಸಾಕ್ಷಾತ್ ಪ್ರತಿರೂಪ ಹೆಚ್ಚಾಗಿ. ಮತ್ತು ಅವಳು ಹಾಡಿದ ಹಾಡುಗಳು ನಿರಂತರವಾಗಿ ಕರ್ನಾಟಕದ ಜನತೆಯ ಮನದಾಳದಲ್ಲಿ, ಹೃದಯದಲ್ಲಿ ಇದ್ದಾವೆ. ಅವರು ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಆಯ್ಕೆ ಮಾಡಿದ್ರು. ಮೈಸೂರು ಬಗ್ಗೆ ಅಪಾರವಾಗಿರುವಂಥ ಒಂದು ಪ್ರೀತಿ ಮತ್ತು ಅಂತಿಮ ಸಂಸ್ಕಾರ ಕೂಡ ಮೈಸೂರಲ್ಲೇ ಆಗಬೇಕು, ಆಂಧ್ರದವರಿದ್ದರೂ ಕೂಡ ಮೈಸೂರಲ್ಲೇ ಆಗಬೇಕು ಅಂಥೇಳಿ ಅವ್ರು ಏನು ತೀರ್ಮಾನ ಮಾಡಿದ್ರು. ಅದು ಮೈಸೂರು ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಇರುವಂಥ ಪ್ರೀತಿ, ಅಷ್ಟೇ ಪ್ರೀತಿ ಕನ್ನಡಿಗರವ್ರಿಗೋಸ್ಕರ ಚಿರಸ್ಥಾಯಿಯಾಗಿ ಅವರ ಹಾಡುಗಳಲ್ಲಿ, ಅವರ ಸಂಗೀತದಲ್ಲಿ ಅವರು ಚಿರಸ್ಥಾಯಿಯಾಗಿ ಉಳಿತಾರೆ. ಅವರು ದೈಹಿಕವಾಗಿ ಹೋದರೂ ಕೂಡ ಅವರ ಹಾಡುಗಾರಿಕೆಯಲ್ಲಿ ಜೀವಂತವಾಗಿ ನಿರಂತರವಾಗಿ ಲಕ್ಷಾಂತರ ಜನರ ಮನಸ್ಸನ್ನು ಸೂರುಗೊಳ್ಳುವಂಥ ಕೆಲಸ ಮತ್ತು ಹೃದಯದಲ್ಲಿ ಶಾಶ್ವತ ಸ್ಥಾಯಿ ಸರಸ್ವತಿ ದೇವಿ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್, ರಾಜ್ಯ ಸರ್ಕಾರಕ್ಕೆ ಏನು ಮಾಡ್ತೀವಿ? ಅವ್ರ ನೆನಪುಗಳು ಜೀವಂತ ಆಗಿ ಉಳಿಬೇಕು ಅಂದರೆ ಏನು ಮಾಡಬೇಕು? ಅವ್ರ ನೆನಪುಗಳು ಜೀವಂತ ಆಗಬೇಕಾದ್ರೆ ಅವ್ರದ್ದು ಹಾಡಿನ ಎಲ್ಲ ಒಂದು ಮೆಮೋರಿಯಲ್ ಮೈಸೂರಿನಲ್ಲಿ ವಿವಿಧ ಪ್ರಕಾರಗಳ ಹಾಡುಗಳೇನಿತ್ತು, ಯಾವ ರೀತಿ ಹಾಡಿದ್ವಿ ಅಂತ ಎಕ್ಸ್ಪರ್ಟ್ಸನ್ನು ಕರೆಸಿ ಮಾಡಿ ಒಂದು ಮೆಮೊರಬಲ್ ಆಗಿ ಇರುವಂಥ ಒಂದು ಸ್ಥಳವನ್ನು ಮಾಡಬೇಕು. ಸಂಗೀತ ಕಲಿಯೋರಿಗೆ, ಸಂಗೀತ ಆಸಕ್ತರಿಗೆ ಅಲ್ಲಿ ಬಂದು ಹೋದರೆ ಒಂದು ಸ್ಫೂರ್ತಿ ಮತ್ತು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಎಸ್ ಜಾನಕಿ ಅನುಮತಿ ಸರ್, ಈಗ ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ಅನುಮತಿ ನೀಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿರೋಧ ಚರ್ಚೆ ಇರ್ತದೆ. ಅದು ಅಲ್ಟಿಮೇಟ್ಲಿ ದಸರಾಗೆ ಒಂದು ಸಮಿತಿ ತೀರ್ಮಾನ ಮಾಡುತ್ತೆ.